ಬಡವರಿಗೆ ಬಗರುಕುಂ ಜಮೀನು ನೀಡುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿ ಮಾತನಾಡುವಂತಹ ಸುರೇಶ್ ಗೌಡ ಅವರ ವಿರುದ್ಧವಾಗಿ ಸಮಿತಿಯ ಒಂದು ಸದಸ್ಯರು ಕೂಡ ಆರೋಪವನ್ನು ಮಾಡಿದ್ರು. ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿರತಕ್ಕಂಥದ್ದು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ. ಬಗರುಕುಂ ಜಮೀನು ಬಡವರಿಗೆ ಜಮೀನು ನೀಡತಕ್ಕಂಥ ಒಂದು ವ್ಯವಸ್ಥೆ ಸುಮಾರು 40ರಿಂದ 50 ವರ್ಷಗಳಿಂದ ಅರ್ಜಿಯನ್ನು ಹಾಕಿ ಕಾಯ್ಕೊಂಡಿರ್ತಾರೆ. ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ನಾವು ಮಾಡಬೇಕು. ಗೊಂದಲ ಸೃಷ್ಟಿಯಾಗಿ 90% ಭಾಗದಷ್ಟು ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಮಾಡುವಂತಹ ಪವರ್ ಜಿಲ್ಲಾಧಿಕಾರಿಗಳು ನೀಡಲಾಗಿದೆ. ಇದರಿಂದಾಗಿ ಸಾಕಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಶಾಸಕ ಸುರೇಶ್ ಗೌಡ. ಸರ್ಕಾರ ಇರುವಂತಹ ಪಕ್ಷದ ಕಾರ್ಯಕರ್ತರು ಈ ಒಂದು ಕಮಿಟಿಯಲ್ಲಿರ್ತಾರೆ. ಸರ್ಕಾರ ಏನು ಕಮಿಟಿ ಮಾಡುತ್ತೆ ಅದಕ್ಕೆ ಕಮಿಟಿಯಲ್ಲಿರ್ತಕ್ಕಂಥ ಸದಸ್ಯರು ಇರ್ತಾರೆ, ಅವರದೇ ಪಕ್ಷದ ಕಾರ್ಯಕರ್ತರಿರ್ತಾರೆ. ಹೀಗಾಗಿ ಶಿವರಾಜು, ರೂಪಮ್ಮ, ಕರೆರಂಗಯ್ಯ ಅಂತವರು 3 ಜನ ಒಂದು ಸಮಿತಿಯಲ್ಲಿ ಸದಸ್ಯರಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ 4 ಮೀಟಿಂಗ್ಗಳಿಗೆ ಅವರು ಬಂದಿದ್ದಾರೆ. ತಾವು ಮೀಟಿಂಗ್ ಅಟೆಂಡ್ ಆಗಿರೋದಕ್ಕೆ ತಂಬು ನೀಡಬೇಕು. ಮೊದಲೆಲ್ಲ ಕೂಡ ಸಹಿ ಆಗ್ತಾ ಇದ್ರು, ಈಗ ಆ ರೀತಿಯಾಗಿಲ್ಲ. ಅವರು ಡಿಜಿಟಲೀಕರಣ ಆಗಿರೋದ್ರಿಂದ ತಂಬು ನೀಡಬೇಕು. ಅವರು ತಂಬು ಕೊಟ್ಟಿಲ್ಲ. ಇವರಿಗೆ ಬೆರಳು ಇಲ್ವಾ, ಕೈಯು ಇಲ್ವಾ ಅಥವಾ ಬುದ್ಧಿ ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು ಶಾಸಕ ಸುರೇಶ್ ಗೌಡ. ಇದೆಲ್ಲವನ್ನ ಕೂಡ ವಿರೋಧ ಪಕ್ಷದ ನಾಯಕರ ಗಮನಕ್ಕೂ ಕೂಡ ಈಗಾಗಲೇ ಕೂಡ ನಾನು ತಂದಿದ್ದೇನೆ. ಇಬ್ಬರು ಕೂಡ ಸದಸ್ಯರು ನೀವು ಶಾಸಕರ ಜೊತೆಗೆ ತಹಶೀಲ್ದಾರ್ ಇದ್ದಾರೆ, ಸಾಕು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸೂಕ್ತ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ನಾನು ಹೇಳಿರೋದಲ್ಲ, ಸ್ವತಃ ತಹಶೀಲ್ದಾರ್ ಅವರೇ ಈ ಬಗ್ಗೆ ಬರೆದಿರ್ತಕ್ಕಂಥದ್ದನ್ನು ನಾನು ಸದನದಲ್ಲಿ ಓದಿದ್ದೇನೆ. ನನ್ನ ಮೇಲೆ ಏನೇ ಆರೋಪ ಮಾಡಿದ್ರು ಕೂಡ ಅದ್ಯಾವುದೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನನ್ನವರ ಮಧ್ಯೆ ಯಾವುದೇ ವೈಯಕ್ತಿಕ ವಿಚಾರಗಳಿಲ್ಲ, ವೈಯಕ್ತಿಕ ದ್ವೇಷ ಕೂಡ ಇಲ್ಲ. 3 ಬಾರಿ ಸಭೆಗೆ ಅವರು ಬರದೇ ಇದ್ರೆ ತೆಗೆದು ಹಾಕ್ತೇವೆ ಅಂತೇಳಿ ಸರ್ಕಾರದ ಅಧಿಕಾರಿಗಳೇ ಅಂದರೆ ಸಂಬಂಧಪಟ್ಟ ಸಚಿವರೇ ಕೂಡ ತಿಳಿಸಿರ್ತಕ್ಕಂತಹದ್ದು. ಹೀಗಾಗಿ ಇದರ ಬಗ್ಗೆ ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಿಜವಾಗ್ಲೂ ಕೂಡ ಬಗರುಕುಂ ಒಂದು ಕಮಿಟಿಯಲ್ಲಿ ಕೆಲಸ ಮಾಡಿ ಫಲಾನುಭವಿ ಯಾರಿರ್ತಾರೆ, ನಿಜವಾಗ್ಲೂ ಕೂಡ ಬಡವರು ಯಾರಿರ್ತಾರೆ, ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ. ಜಮೀನು ಕೊಡುವಂಥ ಒಂದು ವ್ಯವಸ್ಥೆ ಅಂದರೆ 50, 53, 57 ಅರ್ಜಿಗಳನ್ನ ಹಾಕೊಂಡಿರ್ತಾರೆ. ಸುಮಾರು 40-50 ವರ್ಷಗಳಿಂದ ಅರ್ಜಿ ಹಾಕೊಂಡಿದ್ದಾರೆ. ಅವ್ರದ್ದೆಲ್ಲ ಪಾಪ ಏನು ಡಾಕ್ಯುಮೆಂಟ್ ಇರೋಲ್ಲ. ಅವರು 50-40 ವರ್ಷದಿಂದ ಹಾಕೊಂಡಿರೋರಿಗೆಲ್ಲ ನಾವು ನ್ಯಾಯ ಕೊಡಿಸ್ಬೇಕು. ಆಮೇಲೆ ಅದಕ್ಕೆ 10 ಕಿಲೋಮೀಟ್ರ್ ಒಳಗಡೆ ಸರ್ಕಾರ ಗೊಂದಲ ಮಾಡಿ 90% ಎಲ್ಲ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಪಾಪ ಅವ್ರ ಮೇಲೆಲ್ಲ ತಣ್ಣೀರು ಬಟ್ಟೆ ಹಾಕ್ಬಿಟ್ಟಿದೆ ಈ ಸರ್ಕಾರ. ಈ ಎಲ್ಲ DC ಪವರ್ ಕೊಟ್ಬಿಟ್ಟು ರಿಜೆಕ್ಟ್ ಮಾಡೋದೆಲ್ಲ. ರಿಜೆಕ್ಟ್ ಮಾಡಿದ ತಕ್ಷಣ ಅವನ್ನೆಲ್ಲ ಹಕ್ಕು ಕಳ್ಕೊಂಬಿಡ್ತಾನೆ. ರಿಜೆಕ್ಟ್ ಮಾಡದಲ್ಲಿ ಇರೋವರೆಗೂ ಅವ್ನಿಗೆ ಹಕ್ಕಿರ್ತದೆ ಅರ್ಜಿ ಇದ್ದರೆ. ಆದರೆ ಅದಕ್ಕೊಂದು ಕಮಿಟಿ ಮಾಡ್ತಾರೆ, ನಾಮಿನಿಗಳನ್ನ. ಯಾರು ಸರ್ಕಾರ ಇರುತ್ತೋ, ಈ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ಸಿನ ಕಾರ್ಯಕರ್ತನ ಅಲ್ಲಿ ನಾಮಿನಿ ಮಾಡ್ತಾರೆ. ಸರಿ, ಈಗ ಯಾರೋ 3 ಜನ ನಾಮಿನಿ ಮಾಡಿದರು. ಕರಿರಂಗಪ್ಪ ಅಂತ ಒಂದು, ಇನ್ನೊಬ್ಬರು ಸೋರೆಕುಂಟೆಯವರೊಬ್ಬರು, ಇನ್ನೊಬ್ಬರು ಯಾರೋ ನಮ್ಮ ಮಸ್ಕಲ್ನವರು, ಶಿವರಾಜು, ರೂಪಮ್ಮ, ಕರಿರಂಗ ಅವರು 3 ಜನ ಆಯ್ಕೆ ಮಾಡಿದ್ದಾರೆ. 4 ಮೀಟಿಂಗ್ ಬಂದಿದ್ದಾರೆ ಅವರು. 4 ಮೀಟಿಂಗ್ ಬಂದು ತಮ್ಮ ಕೊಟ್ಟಿಲ್ಲ. ಅಂದರೆ ಅಟೆಂಡೆನ್ಸ್ ಅಂದರೆ ಈಗ ಅಟೆಂಡೆನ್ಸ್ ಸಿಸ್ಟಮ್ನ ಸೈನ್ ಮಾಡಬೇಕು, ಮುಂಚೆ ಇತ್ತು, ಈಗ ತಮ್ಮ ಸಿಸ್ಟಮ್ ಇಟ್ಟವ್ರೆ. ಆ ತಮ್ಮನ್ನ ಕೊಡಬೇಕು, ಬಯೋಮೆಟ್ರಿಕ್ಸ್ ಇಟ್ಟಿದ್ದಾರೆ ಅಟೆಂಡೆನ್ಸ್ಗೆ. ಅದು ಬೇರೆ ಕಾರಣ ಅದು ಹೇಳಿದ್ರು. ಯಾಕೆಂದರೆ ಎಷ್ಟೋ ಜನ MLAಗಳೇ ಸೈನ್ ಮಾಡಿಲ್ಲ, ಆದರೂ ಹಕ್ಕುಪತ್ರ ವಿತರಣೆ ಆಗಿದೆ. ಅದಕ್ಕೆ ಫುಲ್ ಪ್ರೂಫ್ ಸಿಸ್ಟಮ್ ಇಟ್ಟವ್ರು ಅಟೆಂಡೆನ್ಸ್ಗೆ ಮೆಂಬರ್ಗಳಿಗೆ. ಇವರು 4 ಮೀಟಿಂಗ್ ಬಂದವ್ರೆ. 4 ಮೀಟಿಂಗು ತಮ್ಮಿಲ್ದಲೇ ಹೋಗಿದ್ದಾರೆ. ಅದಕ್ಕೆ ನಾನು ಕೇಳಿದೆ, ಇವ್ರಿಗೇನು ಬೆರಳಿಲ್ವಾ, ಇಲ್ಲ ಕೈ ಇಲ್ವಾ, ಇಲ್ಲ ಬುದ್ಧಿ ಇಲ್ವಾ ಅಂತೇಳಿ. ಅದಕ್ಕೆ ವಿರೋಧ ಪಕ್ಷದ ನಾಯಕರ ಗಮನಕ್ಕೂ ತಂದೆ ನಾನು. ಈ ರಾಜ್ಯದಲ್ಲಿ ಈ ಥರ ಆಗಿಬಿಟ್ರೆ ಕಾಂಗ್ರೆಸ್ನವ್ರು ನಾಮಿನಿ ಮಾಡಿ ಬಗರುಕುಂ ಸಾಗುವಳಿ ಚೀಟಿ ವಿಲೇ ಆಗಿಲ್ಲ ಅಂದರೆ ಏನು ಅಂತ. ಅದಕ್ಕೆ ಅವ್ರು ಹೇಳಿದ್ರು, 2 ಸದಸ್ಯರು ಸಾಕು, ಅಧ್ಯಕ್ಷರು ನೀವು ಇರ್ತೀರ, ತಹಸೀಲ್ದಾರು ಸೆಕ್ರೆಟರಿ ಇದ್ದಾರೆ, ಇಬ್ಬರಿದ್ದರೂ ನೀವು ನಿರ್ಧಾರ ತಗೋಬೋದು ಅಂತ. ಇನ್ನೊಂದು ಅವರು ಕರೆರಂಗವರು ಸ್ಟೇಟ್ಮೆಂಟ್ ಮಾಡೋರೆ, ನಾವು ಮೀಟಿಂಗ್ಗೆ ಕರೆದಿಲ್ಲ, ಸುರೇಶ್ ಗೌಡರು ದೇವಾಲಯದಲ್ಲಿ ಹೋಗಿ ನಮ್ಮನ್ನು ಆರೋಪ ಮಾಡಿ. ಕರಿರಂಗಯ್ಯನವರು ನಾನು ಬರೆದಿರೋಲ್ಲ, ತಹಸೀಲ್ದಾರೇ ಬರೆದವ್ರೆ. ಇವರು 4 ಮೀಟಿಂಗಿಗೆ ಬಂದವ್ರೆ, 4 ಮೀಟಿಂಗಲ್ಲೂ ತಮ್ಮ ಕೊಟ್ಟಿಲ್ಲ ಅಂತ. ಮೀಟಿಂಗ್ ಅಟೆಂಡ್ ಮಾಡಿ ಮೀಟಿಂಗಲ್ಲಿ ಎಲ್ಲ ಇದ್ದು ನಾನು ಬರೆದಿರೋದಲ್ಲ, ಅದು ತಹಸೀಲ್ದಾರು DCಗೆ ಬರೆದವ್ರೆ. 4 ಮೀಟಿಂಗ್ ಅಟೆಂಡ್ ಮಾಡಿ ಇವರು ತಮ್ಮ ಕೊಡ್ದಲೇ ಹೋಗೋರೆ. ಅದರಿಂದ ಇವ್ರ ಮೇಲೆ ನಾನು ಎಷ್ಟೇ ವಿನಂತಿ ಮಾಡೋರು ಮಾಡಿಲ್ಲ, ಅದಕ್ಕೆ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಅವ್ರು ಬರೆದಿರೋದು, ನಾನಲ್ಲ. ಅವ್ರಿಗೆ ನಂದೇನು ವೈಯಕ್ತಿಕ ಇಲ್ಲ, ನಾನು ನನ್ನ ಅಭಿಪ್ರಾಯ ಹೇಳಿದೆ. ಈ ಥರ ಮೆಂಬರ್ಗಳು ಮೀಟಿಂಗ್ ಬಂದು ತಮ್ಮ ಕೊಡ್ದಲೇ ಇದ್ದರೆ ಏನು ಮಾಡಬೇಕು ಅಂತ ಅವ್ರನ್ನ ಸಜೆಷನ್ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೀವು ತಹಸೀಲ್ದಾರ್ ಸಾಕು, ನಿರ್ಣಯ ತಗೊಳ್ಳಿ, 3 ಮೀಟಿಂಗ್ ಬಂದಿಲ್ಲ ಅಂದರೆ ಕಿತ್ತಾಕ್ತೀನಿ ಅಂತ ಹೇಳಿರೋದು. ಅದು ತಹಸೀಲ್ದಾರ್ ಬರೆದಿರೋದನ್ನು ಅವ್ರಿಗೆ ನೀವು ಕೇಳಿ ಹೇಳ್ತಾರೆ ಯಾಕೆ ಅಂತ. ತಹಸೀಲ್ದಾರ್ ಹೇಳ್ತಾರೆ ಸರ್ ಅವರು ಆಗಿರೋದೇ 2 ಮೀಟಿಂಗು, 4 ಮೀಟಿಂಗ್ ಆಗಿಲ್ಲ. ಈ 2 ಮೀಟಿಂಗು ಸಹ ಅವ್ರು ಬಂದಿದ್ದಾರೆ ಅಂತಲೇ ತಹಸೀಲ್ದಾರ್. ಪ್ರಭಾಕರ್ ಹತ್ರ ಕಾಪಿ ಇದೆ, ತಹಸೀಲ್ದಾರ್ ಬರೆದಿರೋದು 4 ಮೀಟಿಂಗ್ದು ಡೇಟ್ ಹಾಕಿ ಕೊಟ್ಟವ್ರೆ. ಆ ಡೇಟ್ ಹಾಕಿ ಕೊಟ್ಟಿರೋದು ಡೇಟ್ನ ನೋಡು, ನಿನ್ನ ಪೇಪರಲ್ಲಿ ಈ TV ತೋರಿಸು. 4 ಮೀಟಿಂಗ್ ಇವ್ರು ಅಟೆಂಡ್ ಮಾಡಿರೋದನ್ನ ನಾನು ಹೇಳಿರೋದಲ್ಲ, ತಹಸೀಲ್ದಾರೇ ಹೇಳಿರೋದು. ಇನ್ನೇನು ಬೇಕಪ್ಪ ಎವಿಡೆನ್ಸು? ನಾನು ಓದ್ನಲ್ಲ ಅದೆಲ್ಲ ಕೇಳಿದಾಗ ಆ ಓದ್ದಲ್ಲೂ ಡೇಟ್ ಅನ್ನೋದು ಹೇಳಿದ್ದೀನಿ ನಾನು. ಇಂಥ ಡೇಟಲ್ಲಿ ಅಟೆಂಡ್ ಮಾಡಿದ್ದಾರೆ. 4 ಮೀಟಿಂಗಿಗೂ ಕೂಡ ಇವರು ತಮ್ಮ ಕೊಟ್ಟಿಲ್ಲ. ಇವ್ರಿಗೇನು ಕೈ ಬೆರಳಿಲ್ವಾ, ಇಲ್ಲ ಕೈ ಇಲ್ದಲೇ ಇರೋರು ಮಾಡಿದ್ದೀರಾ, ಬೆರಳಿಲ್ದಲೇ ಇರೋರು ಮಾಡಿ.